ಈಗಾಗಲೇ ಗೊತ್ತಿರುವಂಥ ವಿಷಯ. ಇದು ಯಾಕೆ ಆಗ್ತದೆ, ಇದು ಹೇಳುವುದೊಂದು ಮಾಡೋದೊಂದು ಯಾಕಪ್ಪ ಇದು ಅನ್ನುವಂಥ ಪ್ರಶ್ನೆ ನೀವು ಮಾಡ್ತಾ ಇದ್ದಾರೆ. ಇಂಥವು ಇನ್ನೂ ಅನೇಕ ನಾವು ಪ್ರಶ್ನೆ ಮಾಡ್ತಾ ಹೋಗ್ಬೋದು. ಲಾರ್ಡ್ ಅವರಂತೂ ಎದ್ದ ತಕ್ಷಣದ ಪ್ರಶ್ನಾವಳಿಗಳನ್ನು ಕೇಳ್ತಾ ಹೋಗುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಆಗಿರ್ಬೋದು, ಮತ್ತೊಂದರ ಬಗ್ಗೆ ಆಗಿರ್ಬೋದು, ಅವ್ರು ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಇವ್ರು ಪ್ರಶ್ನೆ ಮಾಡೋರು ಬೇಕ್ರಿ ಇಲ್ಲ ಅಂತಲ್ಲ. ಹಾಗಂತ ತಿಳ್ಕೊಂಡು ಇವರು ಕಾಂಗ್ರೆಸ್ನು ಎಲ್ಲ ಸಜ್ಜನ ಆಗ್ಯದ, ಎಲ್ಲ ಪರಿಪೂರ್ಣದಂತ ಅಲ್ಲ ಇಲ್ಲ. ಆದರೆ ವಿಶೇಷವಾಗಿ ಈ ಒಂದು BJP ಮಾಡುವ ತಪ್ಪುಗಳ ಬಗ್ಗೆ ಇವರು ಭಾಳಷ್ಟು ಸಲ ವಿಶ್ಲೇಷಣೆ ಮಾಡ್ತಾ ಇರ್ತಿರ್ತಾರೆ. ಇಂಥವು ಇನ್ನೂ ಅನೇಕ ಘಟನೆಗಳ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಲಾರ್ಡ್ ಅವರು, ಅದರಲ್ಲೂ ಸಂತೋಷ್ ಲಾಡ್ ಅವರಂತೆ ಅವ್ರ ಪ್ರಶ್ನಾವಳಿಯನ್ನು ಕೇಳಿದ್ರು ಸಹಿತ ಯಾರಾದರೂ ಗಾಬರಿಗೊಳ್ಳುವಷ್ಟರ ಮಟ್ಟಿಗೆ ವಾಸ್ತವದ ಮೇಲೆ ಮಾತಾಡ್ತಾ ಇರ್ತಾರೆ. ಅದರಲ್ಲೂ ಗೋಧಿ ಮೀಡಿಯಾದ ಬಗ್ಗೆ ಅವ್ರು ಟೀಕೆ ಮಾಡುವಂಥದ್ದು ಮಾಡೋದು, ಅದು BJP ಪರ ಇದ್ದಂಥ ಅಥವಾ ಅವರ ದೋಷಗಳಿದ್ದಂಥ ಮತ್ತು ಇವತ್ತಿನ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಅವ್ರ ವಿಶ್ಲೇಷಣೆ ಭಾಳ ನಿಯರೆಸ್ಟಾಗಿ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅವ್ರು ಕೇಳೋ ಮೊದಲೇ ಪ್ರಶ್ನೆ ಏನಪ್ಪ ಅಂದ್ರೆ, ವರ್ಷಕ್ಕೆ 2 ಕೋಟಿ ಕೊಡ್ತಾನೆ ಇದ್ರು ಉದ್ಯೋಗಗಳನ್ನು ಯಾಕೆ ಕೊಟ್ಟಿಲ್ಲ ಇಲ್ಲಿವರೆಗೆ ಅನ್ನುವಂಥ ಪ್ರಶ್ನೆ ಆಗಿರ್ಬೋದು. ಮತ್ತು ಬಡತನ ನಮ್ಮಲ್ಲಿ ಯಾಕೆ ಹೋಗಿಲ್ಲ ಇಲ್ಲಿವರೆಗೆ, ಬಡತನದ ಬಗ್ಗೆ ಸಾಕಷ್ಟು ಮಾತುಗಳನ್ನು ಮಾತಾಡಿದರು. 15 ಲಕ್ಷ ರೂಪಾಯಿ ತಂದು ಕೊಡ್ತಂತ ಹೇಳಿದ್ರು, ಎಲ್ಲಿದೆ ಅದಂತೆ ಅನ್ನುವಂಥ ಮಾತನ್ನು ಆಗಿರ್ಬೋದು. ಅದು ಭಾಳ ಒತ್ತು ಮಾಡಿ ಹೇಳುವಂಥದ್ದು. ಅದರಲ್ಲೂ ಅಮಿತ್ ಶಾ ಅವರು ಈ 15 ಲಕ್ಷ ಪ್ರತಿ ಬಡ ಕುಟುಂಬಕ್ಕೆ ಕೊಡೋದ್ರ ಬಗ್ಗೆ ಜುಮಲಾ ಅಂತ ಹೇಳಿದಾಗಂತೂ ಇನ್ನೂ ಜೋರಾಗಿ ಟಿಪ್ಪಣಿ ಮಾಡಿ ಅಂತ